ಬನ್ನಿ ನಮ್ಮ ದೇಶದ ದಿಕ್ಕನ್ನೇ ಬದಲಿಸಿದ ಒಬ್ಬ ವ್ಯಕ್ತಿಯ ರೋಚಕ ಕತೆ ನೋಡೋಣ. ಹೌದು, ಇದು ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆಯಲ್ಲೇ ಅವರ ಇಡೀ ಜೀವನದ ಪ್ರಯಾಣ ಅಡಗಿದೆ. ಅವರ ಕತೆ ಶುರುವಾಗೋದೇ ಒಂದು ಚಿಕ್ಕ ಹಳ್ಳಿಯಲ್ಲಿ. ಹುಟ್ಟಿನಿಂದಲೇ ಅವರಿಗೆ ಕಾದಿತ್ತು ಅಸಮಾನತೆ. ಯಾಕಂದ್ರೆ ಅವರು ಹುಟ್ಟಿದ ಕುಟುಂಬದ ಕಾರಣಕ್ಕೆ ಶಾಲೆಯಲ್ಲಿ ಬೇರೆಯವ್ರ ಜೊತೆ ಕೂರೋಕೂ ಜಾಗ ಇರಲಿಲ್ಲ. ಅಷ್ಟೇ ಅಲ್ಲ, ಎಲ್ಲರೂ ಬಳಸೋ ನಲ್ಲಿಯಿಂದ ಒಂದು ಗ್ಲಾಸ್ ನೀರು ಕುಡಿಯೋಕೂ ಬಿಡ್ತಿರ್ಲಿಲ್ಲ. ಆದರೆ ಈ ಅನ್ಯಾಯಕ್ಕೆ ಅವರು ತಲೆ ಬಾಗ್ಲಿಲ್ಲ. ಸೋಲನ್ನ ಒಪ್ಕೊಳ್ಳಕ್ಕೆ ಅವರು ತಯಾರಿರ್ಲಿಲ್ಲ. ಹಾಗಿದ್ರೆ ಅವರು ಹಿಡಿದ ದಾರಿ ಯಾವುದು? ಜ್ಞಾನ. ಇದೇ ಅವರ ಅಸ್ತ್ರವಾಗಿತ್ತು. ಸ್ಕಾಲರ್ಶಿಪ್ ಪಡೆದು ವಿದೇಶಕ್ಕೆ ಹೋದ್ರು. ಕೊಲಂಬಿಯಾ, ಲಂಡನ್ ಸ್ಕೂಲ್ನಂತ ಕಡೆ ಓದಿದ್ರು. ಅವರಿಗೆ ಗೊತ್ತಿತ್ತು, ಶಿಕ್ಷಣವೇ ನಿಜವಾದ ಶಕ್ತಿಯಂಟ. ಅದನ್ನೇ ಎಲ್ಲರಿಗೂ ಹೇಳಿದ್ರು. ಅಪಾರ ಜ್ಞಾನದೊಂದಿಗೆ ಭಾರತಕ್ಕೆ ವಾಪಸ್ ಬಂದಾಗ ಅವರ ಮನಸ್ಸಲ್ಲಿ ಒಂದೇ ಒಂದು ಗುರಿಯಿತ್ತು. ಏನದು ಅಂದ್ರೆ ಎಲ್ಲರಿಗೂ ಸಮಾನತೆ ತರೋದು, ಶತಮಾನಗಳ ಅನ್ಯಾಯವನ್ನು ಕೊನೆಗೊಳಿಸೋದು. ಹಾಗಾಗಿ ಭಾರತಕ್ಕೆ ಹೊಸ ಸಂವಿಧಾನ ಬರೆಯೋ ದೊಡ್ಡ ಜವಾಬ್ದಾರಿ ಅವರ ಹೆಗಲಿಗೆ ಬಂತು. ಹೀಗೆ ಯಾವ ಹಕ್ಕುಗಳನ್ನು ಅವರಿಗೆ ನಿರಾಕರಿಸಲಾಗಿತ್ತೋ ಅವನ್ನೇ ಇಡೀ ದೇಶದ ಕಾನೂನಾಗಿಸಿದ್ರು. ಅವರ ಜೀವನವೇ ಒಂದು ಸಾಕ್ಷಿ, ಜ್ಞಾನದಿಂದ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ. ಅವರ ಪರಂಪರೆ ಇಷ್ಟಕ್ಕೆ ನಿಲ್ಲಲಿಲ್ಲ. ಶಿಕ್ಷಿತರಾಗಿ, ಹೋರಾಡಿ, ಸಂಘಟಿತರಾಗಿ ಅನ್ನೋ ದಾರಿ ತೋರಿದ್ರು. ಹಾಗಿದ್ರೆ ಯೋಚಿಸಿ, ಒಬ್ಬ ವ್ಯಕ್ತಿ ಜ್ಞಾನದಿಂದ ಲಕ್ಷಾಂತರ ಜನರ ಹಣೆಬರಹವನ್ನೇ ಬದಲಿಸಬಹುದಾ?